ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರಬೇಕು, ಈಗಾಗಲೇ KPCL ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರದ್ದು ಎಕ್ಸಾಮ್ ನಡೆದಿದೆ. ಅವ್ರದ್ದು ಸ್ಕೋರ್ ಲಿಸ್ಟು ಬಿಟ್ಟಿದ್ದಾರೆ. ಫೈನಲ್ ಸ್ಕೋರ್ ಲಿಸ್ಟು ಹೇಳಕ್ಕೆ ಬರಲ್ಲ, ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ಬರ್ಬೋದು. ವೆಯ್ಟ್ ಮಾಡಿ, ಇಲ್ಲ 15th ಒಳಗಡೆನೂ ಬರ್ಬೋದು. ವೆಯ್ಟ್ ಮಾಡಿ ಬರೋವರೆಗೂ. ಅದ್ರ ಮೇಲೆ ನಾನೇನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಮುಂದೆ ಏನು ಮಾಡಬೇಕು ಅವ್ರ ಅವ್ರಿಗೆ ಗೊತ್ತಿದೆ. ಸೊ ಮುಂದೆ ಫೈನಲ್ ಲಿಸ್ಟ್ನ ಬಿಡ್ತಾರೆ. ಫೈನಲ್ ಲಿಸ್ಟ್ನ ಬಿಟ್ಟಿದ ನಂತರ ಪ್ರೊವಿಷನಲ್ ಲಿಸ್ಟ್ ಅಂದರೆ ಡಿ ವಿಗೆ ಬಿಡ್ತಾರೆ. ಡಿ ವಿ ಆಗಿದ ನಂತರ ಫೈನಲ್ ಲಿಸ್ಟ್ ಬರುತ್ತೆ. ಫೈನಲ್ ಲಿಸ್ಟ್ ಬಂದಿರೋರು ಇನ್ನು ಅಪಾಯಿಂಟ್ಮೆಂಟ್ ಲೆಟರ್ ಬರುತ್ತೆ. ಸೊ ಈ ಪ್ರಾಸೆಸ್ ತೊಗೊಳಕ್ಕೆ ಅದು ಎಷ್ಟು ಟೈಮ್ ತೊಗೊಳುತ್ತೆ ಏನು ಕತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅವ್ರಿಗೆ ಇದವರು ವೆಬ್ಸೈಟಲ್ಲಿ ಏನು ಬಿಡ್ತಾರೋ ಅದನ್ನು ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಇಲ್ಲಿರುವಂಥ ಒಂದು ನೋಟಿಫಿಕೇಷನ್ ಕಡೆಗೆ ಬರೋಣ. ಸೊ ಯಾರೆಲ್ಲ ಇನ್ನೂ ಟೆಕ್ನಿಕಲ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಯಾರೆಲ್ಲ ರೀಸೆಂಟಾಗಿ ನಡೆದಿರುವಂಥ ಎಕ್ಸಾಮಲ್ಲಿ ಚೆನ್ನಾಗಿ ನಡೆದಿಲ್ಲ, ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಚೆನ್ನಾಗಿ ಮಾಡೋಣ ಅಂತ ಇನ್ನೂ ಪ್ರಿಪೇರ್ ಆಗ್ತಿದ್ರು, ಅವ್ರಿಗೆ ಇಲ್ಲಿದೆ ಒಂದು ಒಳ್ಳೆಯ ಅವಕಾಶ. ಸೊ ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್, ಅಂದರೆ ಕರ್ನಾಟಕ ಗೌರ್ಮೆಂಟಿಂದ ರಿಲೀಸ್ ಆಗಿರುವಂಥ ನೋಟಿಫಿಕೇಷನು. ಅಂದರೆ ಸ್ಟೇಟ್ ಗೌರ್ಮೆಂಟ್ ಇದು, ಸೆಂಟ್ರಲ್ ಗೌರ್ಮೆಂಟದಲ್ಲ, ಸ್ಟೇಟ್ ಗೌರ್ಮೆಂಟ್ ಇದು. ಅದು ಯಾವ ಒಂದು ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದೆ ಅಂದರೆ ಎಕ್ಸಾಮ್ ನಮ್ಮ KEನೇ ಕಂಡಕ್ಟ್ ಮಾಡ್ತಿರೋದು. ಸೊ ನಿಮ್ಗೆ ಗೊತ್ತಿರಬೇಕು, ರೀಸೆಂಟಾಗಿ KPCL ಎಕ್ಸಾಮನ್ನು ನಮ್ಮ KEದವರೇ ಕಂಡಕ್ಟ್ ಮಾಡಿದರು. ಈಗ ಈ ನೋಟಿಫಿಕೇಷನ್ ಕೂಡ ಎಕ್ಸಾಮ್ ನಮ್ಮ KEದವರೇ ಕಂಡಕ್ಟ್ ಮಾಡ್ತಿರ್ತಾರೆ. ಯಾಕಂದರೆ ರಿಲೀಸ್ ಆಗಿರೋ ನೋಟಿಫಿಕೇಷನ್ ಆ ಡಿಪಾರ್ಟ್ಮೆಂಟಿಂದನೇ ಆಗಿದೆ. ಬಟ್ ಜಾಬ್ ಇರೋದು ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರೆ ನಿಮ್ಗೆ ಗೊತ್ತಿರಬೇಕು, ನಾನು ಪ್ರೀವಿಯಸ್ ಆಗಿ 1-2 ತಿಂಗಳ ಕೆಳಗಡೆ GTTCದು ಅಫಿಷಿಯಲ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಆ ಒಂದು ಡಿಪಾರ್ಟ್ಮೆಂಟಿನ ಅಥವಾ ಈ ಒಂದು GTTC ಅಂತ ಏನಿದೆಯಲ್ಲ, ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಅಂತೇಳಿ, ಈ ಒಂದು ಕಾಲೇಜ್ ಇದು ಒಂದು ಒಳ್ಳೆ ಕಾಲೇಜ್ ಇದ್ದಂಗೆ. ನೀವು NTTF ಕೇಳಿರ್ತೀರ, ಡಿಪ್ಲೊಮಾ ಕೇಳಿರ್ತೀರ, JOC JLC ಅಂತಲೇ ಮುಂಚೆ ಎಲ್ಲ ಇತ್ತು. ಈಗ ಈ ಒಂದು GTTCಯಿಂದ ಬಿಡುಗಡೆಯಾಗಿರುವಂಥ ಒಂದು ನೋಟಿಫಿಕೇಷನ್, ಇದಕ್ಕೆ ಕಂಡಕ್ಟ್ ಮಾಡ್ತಿರುವಂಥ ಎಕ್ಸಾಮಿನೇಷನ್ ಅಥಾರಿಟಿ ಯಾವುದಾಗಿರುತ್ತೆ? KE ಆಗಿರುತ್ತೆ. ಸೊ ಈ ನೋಟಿಫಿಕೇಷನ್ ರಿಲೀಸ್ ಆಗಿ ಭಾಳ ದಿನವೇ ಆಯಿತು. ಬಟ್ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರೋದು ಇವತ್ತಾಗಿರುತ್ತೆ. ಯಾಕಂದರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ಇವತ್ತೊಂದಿಷ್ಟು ಟೈಮ್ ಸಿಕ್ಕಿದೆ, ಆ ಒಂದು ಗ್ಯಾಪಲ್ಲಿ ನಾನು ಇದನ್ನೊಂದು ಅಪ್ಲೋಡ್ ಮಾಡಿಬಿಡೋಣ ಅಂತೇಳಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ರಿಲೀಸ್ ಆಗಿ ಈಗಾಗಲೇ ಭಾಳ ದಿನ ಆಗಿದೆ. ಇದು 5ನೇ ತಿಂಗಳು, ಮೇ ತಿಂಗಳಲ್ಲೇ ರಿಲೀಸ್ ಆಗಿದ್ದು. 9ನೇ ತಾರೀಕು ರಿಲೀಸ್ ಆಗಿದೆ. ಬಟ್ ಇವತ್ತು ಡೇಟ್ ಬಂದು 28 ಇದೆ. ಭಾಳ ದಿನ ಆಗಿದೆ. ಬಟ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ನೋಡಿ. ಲಿಂಕ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ನೀವು KE ವೆಬ್ಸೈಟ್ನ ವಿಸಿಟ್ ಮಾಡಿದ್ರಿಂದ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ರಿಕ್ರೂಟ್ಮೆಂಟ್ಸಲ್ಲಿ ಹೋದರೆ ಈ ಒಂದು GTTC ರಿಕ್ರೂಟ್ಮೆಂಟಿನ ಲಿಂಕ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಸೊ ಈ ನೋಡಿ, ಪ್ರೀವಿಯಸ್ ಆಗಿ ಏನು ಅಫಿಷಿಯಲ್ ಆಗಿ ಅಂದರೆ ಡ್ರಾಫ್ಟ್ ಕಾಪಿ ಬಿಟ್ಟಿದ್ರಲ್ಲ, ಅಲ್ಲಿ ಕೇವಲ 76 ವೇಕೆನ್ಸಿ ಏನೋ ಇತ್ತು. ಬಟ್ ಈಗ ವೇಕೆನ್ಸೀಸ್ದು ನಂಬರು ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಈ ವೇಕೆನ್ಸಿ ಏನು ಇನ್ಕ್ರೀಸ್ ಆಗಿದೆಯಲ್ಲ, ಇದು 98ಕ್ಕೆ ಇನ್ಕ್ರೀಸ್ ಆಗಿದೆ. ಒಳ್ಳೆಯ ಅವಕಾಶ. ಸೊ ಟೆಕ್ನಿಕಲ್ ಜಾಬ್ಸ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೆ ಇದೊಂದು ಒಳ್ಳೆಯ ಅಪಾರ್ಚುನಿಟಿ ಅಂತ ಅನ್ಬೋದು. ಸೊ ಇಲ್ಲಿ ನೋಡಿ, ಯಾರ್ಯಾರಿಗೆ ಇದೆ ಈ ಒಂದು ಅಪಾರ್ಚುನಿಟಿ ಅಂತಂದರೆ, ಲೆಕ್ಚರರ್ ಅಂದರೆ ಇಂಜಿನಿಯರಿಂಗ್ ಅಂತ ಕರೀತಾರೆ. ಅವರಿಗೆ ಬೇಸಿಕ್ ನೋಡಿ 45,300 ರೂಪಾಯಿ ಇದೆ. ಸೊ 13 ವೇಕೆನ್ಸಿ ಒಂದು 4 ವೇಕೆನ್ಸಿ, ಮೊತ್ತ ಇಷ್ಟು ವೇಕೆನ್ಸಿ ಈ ಒಂದು ಸ್ಯಾಲರಿಗೆ ಇದೆ. ಯಾರ್ಯಾರಿಗಿದೆಯಪ್ಪ ಅಂದರೆ, ಇದು ನೋಡಿ, ಫಸ್ಟ್ ಕ್ಲಾಸ್ ಇನ್ ಮಾಸ್ಟರ್ ಡಿಗ್ರಿ ಅಂದರೆ MTech ಆಗಿರಬೇಕು. ಸೊ MTech ಆಗಿರಬೇಕು. ಈ 3 ಪೋಸ್ಟ್ಗೆ MTech ಕಂಪಲ್ಸರಿ ಇರಬೇಕು. ಸೊ MTech ಯಾವುದರಲ್ಲಿ? ಇನ್ ಮೆಕಾಟ್ರಾನಿಕ್ಸ್ ಅಥವಾ MTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, MTech ಇನ್ ಕಂಪ್ಯೂಟರ್ಸ್. ಈ 3ರಲ್ಲಿ ಯಾರೆಲ್ಲ MTech ಮಾಡಿದರೋ ಅವರಿಗೆ ಈ ಒಂದು ಅಪಾರ್ಚುನಿಟಿ ಇರುತ್ತೆ. ಸೊ ಅವರಿಗೆ MTech ಇನ್ ಮೆಕಾಟ್ರಾನಿಕ್ಸ್ ಆಗಿರೋರಿಗೆ 13 ವೇಕೆನ್ಸೀಸ್, MTech ಇನ್ ಎಲೆಕ್ಟ್ರಾನಿಕ್ಸ್ ಆಗಿರೋರಿಗೆ 13 ವೇಕೆನ್ಸೀಸ್, MTech ಇನ್ ಕಂಪ್ಯೂಟರ್ಸ್ ಆಗಿರೋರಿಗೆ 14 ವೇಕೆನ್ಸೀಸ್ ಇದೆ. ಇಷ್ಟು ವೇಕೆನ್ಸೀಸ್ MTech ಆಗಿರೋರಿಗೆ. ಇಲ್ಲಿ ನಿಮಗೆ ಮೆಕಾಟ್ರಾನಿಕ್ಸ್ ಅಂದರೆ MTech ಇನ್ ಮೆಕಾಟ್ರಾನಿಕ್ಸ್ ಇರ್ಬೋದು, ಇಲ್ಲದೆ ಇರ್ಬೋದು. ಆಗಿದ್ದರೆ ಹಾಕಿ, ಅದು ಸಬ್ ಬ್ರಾಂಚಸ್ ಇದ್ದರೂ ಅವರು ಎಲಿಜಿಬಲ್ ಇರ್ತಾರೆ. ಏನಾದರೂ ಡೌಟ್ ಇತ್ತಂದರೆ KE ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಅವ್ರು ಕಾಲ್ ಮಾಡಿರಿ. ಸರ್ ನಂದು ಹಿಂಗೆ MTech ಆಗಿದೆ, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಆಗಿದೆ, ಅಪ್ಲಿಕೇಶನಲ್ಲಿ ಈ ಥರ ಆಲ್ಟಿಗೆ ಇದೇನು ನೋಟಿಫಿಕೇಷನ್ ಈ ಥರ ಮೆನ್ಷನ್ ಮಾಡಿದರೆ, ಸೊ ನಂದು ಅಪ್ಲಿಗೆ ಏನು ಎಲಿಜಿಬಲ್ ಇದೆಯಾ ಇಲ್ಲ ಅಂತ ಕೇಳಿ. ಯಾಕಂದರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದ ಕಾರಣನೇ ಅದಿರುತ್ತೆ. ಏನಾರು ಡೌಟ್ಸ್ ಇದ್ದರೆ ನೀವು ಕೇಳಿಬಿಟ್ಟು ಅಲ್ಲಿ ಕ್ಲಿಯರ್ ಮಾಡ್ಬೋದು. ಯಾರೆಲ್ಲ MTech ಇನ್ ಮೆಕಾಟ್ರಾನಿಕ್ಸ್ ಆಗ್ದಂಗೆ ಸಬ್ ಬ್ರಾಂಚಸಲ್ಲಿ ಆಗಿರ್ತಾರೋ, ಮೈನ್ ಬ್ರಾಂಚ್ ಮೆಕಾಟ್ರಾನಿಕ್ಸ್ ಆಗಿರುತ್ತೋ, ಅವರು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅವರ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಮೆಕಾಟ್ರಾನಿಕ್ಸು, MTech ಇನ್ ಮೆಕಾಟ್ರಾನಿಕ್ಸ್, MTech ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, MTech ಇನ್ ಕಂಪ್ಯೂಟರ್ಸ್ ಆಗಿರೋರಿಗೆ ಕರಸ್ಪಾಂಡಿಂಗ್ ಆಗಿ ವೇಕೆನ್ಸೀಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸಿದ್ದಾನೆ. ಅದೇ ಥರನೇ ಇಲ್ಲಿ ನೋಡಿ, ನೆಕ್ಸ್ಟ್ ಇಂಜಿನಿಯರ್ ಅಂತ ಹೇಳಿದ್ದಾನೆ 45,300, ಇದಕ್ಕೂ ಬೇಸಿಕ್ ಇದೆ. ಇಲ್ಲಿ ವೇಕೆನ್ಸೀಸ್ 2 ವೇಕೆನ್ಸೀಸ್ ಇದೆ. ಅದು ಯಾವ ಕ್ಯಾಟಗರಿಗೆ ಏನಿದೆ ಅಂತೇಳಿ ನೆಕ್ಸ್ಟು ಇನ್ನೊಂದು ನೋಟಿಫಿಕೇಷನ್ ಇದೆ, ಅದರಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇನಾಗಿದೆ, ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು ಒಳ್ಳೆಯ ಅವಕಾಶ ನೋಡ್ರಿ. ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಯಾರ್ದೆಲ್ಲ ಆಗಿರುತ್ತೋ ಅವರು ಇದೇನು ಮಾಡ್ಬೋದು, ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಈ 2 ವೇಕೆನ್ಸೀಸ್ಗೆ. ಸೊ ಇಲ್ಲಿ ನೋಡಿ, ಬರೀ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರ್ಗೂ ಅವಕಾಶ ಇದೆ. ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿರೋರು ಕೂಡ ಇದಕ್ಕೆ ಹಾಕ್ಬೋದು. ಇದ್ರ ಜೊತೆಗೆ ಏನು ಕೇಳಿದಾನೆ, ಪ್ರೊಫಿಷಿಯನ್ಸಿ ಇನ್
ಕಂಪ್ಯೂಟರ್ಸ್ ಆ್ಯಸ್ ಡಿಟರ್ಮೈನ್ಡ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC. ಸೊ ಹೇಳಬೇಕಂದ್ರೆ ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಅಂದರೆ ನಿಮಗೆ 6 ತಿಂಗಳು ಕಂಪ್ಯೂಟರ್ ಕೋರ್ಸ್ ಏನಾದರೂ ಮಾಡಿರೋ ಸರ್ಟಿಫಿಕೇಟ್ ಬಗ್ಗೆ ಕೇಳಿರ್ಬೋದು. ಇದ್ರದ್ದು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ KA ಕಾಲ್ ಮಾಡಿ. ಬಟ್ ನನಗೆ ಗೊತ್ತಿರೋಂತೆ ನೀವು ಡಿಪ್ಲೊಮಾ ಮಾಡಿದರೆ ಅಲ್ಲಿ 6 ಮಂತ್ಸು ಫಸ್ಟ್ ಸ್ಟಾರ್ಟಿಂಗ್ ಯಾವುದು BCS ಅಂತೇಳಿ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಓದಿರ್ತೀರ, BCS ಅಂತೇಳಿ. ಸೊ ಅದು 6 ಮಂತ್ಸ್ ಕೋರ್ಸ್ ಇದ್ದಂಗೆ ಇರುತ್ತೆ, ಒಂದು ಸೆಮಿಸ್ಟರ್ ಅಲ್ವಾ. ಸೊ ಆ ಒಂದು ಸರ್ಟಿಫಿಕೇಟ್ ಇದ್ರೂ ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಬಟ್ ಏನಾರು ಆಗಲಿ KA ಅವ್ರಿಗೆ ಕಾಲ್ ಮಾಡಿಬಿಟ್ಟು ಒಂದ್ಸಲ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಸಪ್ರೇಟಾಗಿ ಸೈಡಾಗಿ ಕಂಪ್ಯೂಟರ್ಸ್ ಏನಾದರೂ ಒಂದು ಕೋರ್ಸ್ ಮಾಡಿದ್ರು ಅವರು ಎಲಿಜಿಬಲ್ ಇರ್ತಾರಂತ ಅಂದ್ಕೊಂಡಿದ್ದೀನಿ. ಸೊ ಈ ಕಂಪ್ಯೂಟರ್ ಪ್ರೊಫೆಷನ್ಸಿದು ಏನಿದೆಲ್ಲ ಒಂದ್ಸಲ KA ಕಾಲ್ ಮಾಡಿಬಿಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಯಾವ ಥರದ ಸರ್ಟಿಫಿಕೇಟ್ನ ಬಯಸ್ತಾ ಇದ್ದಾರೆ ಅಂತೇಳಿ. ಇಲ್ಲಾಂದರೆ GTTC ಅಫಿಷಿಯಲ್ ವೆಬ್ಸೈಟ್ ಇದೆಲ್ಲ ಅಲ್ಲಿ ನೋಡಿಬಿಟ್ರೆ ನನಗೆ ಗೊತ್ತಾಗುತ್ತೆ. ಸೊ ನೋಡೋಣ, ನಾನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಏನಾದರೂ ಇದ್ರ ಬಗ್ಗೆ ಗೊತ್ತಾಯಿತು ಅಂದರೆ ನಾನು ನಿಮಗೆ ತಿಳ್ಕೊಂಡು ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಇದಾಗಿ ನಂತರ ಇಲ್ಲಿ ನೋಡಿ, ಆಫೀಸರ್ ಗ್ರೇಡ್ 2ಗೆ ಸ್ಯಾಲರಿ ಎಷ್ಟಿದೆ? ಬೇಸಿಕ್ಕು 40,090 ರೂಪಾಯಿ ಇದೆ. ಇಲ್ಲಿ ಏನು ಕೇಳಿದಾರೆ ಅಂದರೆ ಡಿಗ್ರಿ ಇನ್ ಆರ್ಟ್ಸ್ ಅಥವಾ ಸೈನ್ಸ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆಗಿರೋರು ಹಾಕ್ಬೋದು ಇದಕ್ಕೂ ಕಂಪ್ಯೂಟರ್ ಪ್ರೊಫೆಷನ್ಸಿ ಟೆಸ್ಟ್ದು ಸರ್ಟಿಫಿಕೇಟ್ ಕೇಳಿದಾರೆ ನೋಡಿ. ಇಲ್ಲಿ 2 ವೇಕೆನ್ಸೀಸ್ ಇದೆ. ನೆಕ್ಸ್ಟು ಫೋರ್ಮೆನ್ ಗ್ರೇಡ್ 2 ಇದಕ್ಕೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರಬೇಕು ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅದಾದ ನಂತರ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟು ರೆಲೆವೆಂಟ್ ಟ್ರೇಡಲ್ಲಿ ಇರಬೇಕು ಅಂತ ಹೇಳಿದಾನೆ. ಪ್ರೊಫಿಷನ್ಸಿ ಇನ್ ಕಂಪ್ಯೂಟರ್ಸ್ ಏನೋ ಇರಬೇಕಂತ ಹೇಳಿದಾನೆ. ಅದಾದ ನಂತರ ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸು ಎಲ್ಲಿ ಶಾಪ್ ಫ್ಲೋರಲ್ಲಿ 2 ವರ್ಷ ಮಾಡಿರಬೇಕು. ಇನ್ನೇ ರಿಪಿಟೆಡ್ ಟೂಲ್ ರೂಮ್ ಅಂಡ್ ಪ್ರೆಸ್ ಶಾಪ್ ಆರ್ ಪ್ಲಾಸ್ಟಿಕ್ ಮೋಲ್ಡಿಂಗ್ ಶಾಪ್ ಆರ್ ಡೈ ಕ್ಯಾಸ್ಟಿಂಗ್ ಫೌಂಡ್ರಿಯಲ್ಲಿ ಏನಾಗಿ ಕೆಲಸ ಮಾಡಿರಬೇಕು? ಶಾಪ್ ಸೂಪರ್ವೈಸರಾಗಿ ಕೆಲಸ ಮಾಡಿರಬೇಕು. ಇಷ್ಟು ಎಲಿಜಿಬಿಲಿಟಿ ರೀಚ್ ಆಯಿತು ಅಂದರೆ ನೀವು ಈ ವೇಕೆನ್ಸೀಸ್ಗೆ ಫೋರ್ಮೆನ್ ಗ್ರೇಡ್ 2 ವೇಕೆನ್ಸಿಗೆ ಎಲಿಜಿಬಲ್ ಆಗ್ತೀರಾ. ಅದೇ ಥರನೇ ಇದ್ಯಾವುದು ಇನ್ಸ್ಟ್ರಕ್ಟರ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 2 ಇಲ್ಲಿ ನೋಡಿ 15 ವೇಕೆನ್ಸಿ ಇದೆ. ಇನ್ಸ್ಟ್ರಕ್ಟರ್ ಗ್ರೇಡ್ 1ಗೆ ಬೇಸಿಕ್ ಸ್ಯಾಲರಿ ಎಷ್ಟಿದೆ? 30,350. ಟೆಕ್ನಿಷಿಯನ್ ಗ್ರೇಡ್ 2 ಇದಕ್ಕೆ ಎಷ್ಟಿದೆ? 8 ವೇಕೆನ್ಸೀಸ್ ಇದೆ. ಇದಕ್ಕೆ ಕ್ವಾಲಿಫಿಕೇಷನ್ ಕೇಳಿದಾನೆ ಇನ್ಸ್ಟ್ರಕ್ಟರ್ ಗ್ರೇಡ್ 1 ಅಂದರೆ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಅದು GTTCಯಿಂದ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅವಾರ್ಡೆಡ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಪ್ರೂವ್ಡ್ ಬೈ AICTE. ಸೊ ನನಗೆ ಗೊತ್ತಿರೋಂತೆ ಈ NTTF ಅಲ್ಲಿ ಕೂಡ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇರ್ಬೋದು. ಅವರು ಕೂಡ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಏನಾದರೂ ಮಾಡಿದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದ್ದೂ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇನ್ GTTC ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇನ್ ಎನಿ ಯೂನಿವರ್ಸಿಟಿ, ಆ ಯೂನಿವರ್ಸಿಟಿ ಏನಾಗಿರಬೇಕು? ಆ ಇನ್ಸ್ಟಿಟ್ಯೂಷನ್ ರೆಕಗ್ನೈಸ್ಡ್ ಬೈ ಅಪ್ರೂವ್ಡ್ ಬೈ AICTE ಆಗಿರಬೇಕು. ಅಂಥವರು ಒಂದು ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂಥವ್ರು ನೀವು ಈ ಕೋರ್ಸ್ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇನ್ GTTC ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇನ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಫ್ರಮ್ AICTE ಆಗಿರುತ್ತಲ್ಲ, ಅವರು ನೀವು ಎಲಿಜಿಬಲ್ ಅಂಥವ್ರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ನೆಕ್ಸ್ಟ್ ಕೆಳಗಡೆ ಏನಿದೆಲ್ಲ ಟೆಕ್ನಿಷಿಯನ್ ಗ್ರೇಡ್ 2 ಇದಕ್ಕೆ ಇನ್ನೇನು ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಅದು GTTCಯಿಂದ ಆಗಿರ್ಬೋದು ಅಥವಾ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿದ್ರು ಬೇರೆ ಒಂದು ಇನ್ಸ್ಟಿಟ್ಯೂಟಿಂದ ಆಗಿದ್ರು ಅಪ್ರೂವ್ಡ್ ಬೈ AICTE ಅವರು ನೀವು ಎಲಿಜಿಬಲ್ ಅಪ್ಲೈ ಮಾಡ್ಬೋದು ನೋಡಿ. ಇದಕ್ಕೆ ಎಲಿಜಿಬಲ್ ಇರ್ತೀರ. ಯಾವುದಕ್ಕೆ? ಟೆಕ್ನಿಷಿಯನ್ ಗ್ರೇಡ್ 2ಗೆ. ನೆಕ್ಸ್ಟ್ ಇನ್ನು ನೋಡ್ಕೊಳ್ಳೋದಾದರೆ ಇನ್ನೂ ಭಾಳಷ್ಟು ವೇಕೆನ್ಸೀಸ್ ಇದ್ದಾವೆ. ಇಲ್ಲಿ ನೋಡಿ ಇನ್ಸ್ಟ್ರಕ್ಟರ್ ಗ್ರೇಡ್ 2 ಇದಕ್ಕೆ 27,650 ಬೇಸಿಕ್ ಇದೆ. ಟೋಟಲ್ ವೇಕೆನ್ಸೀಸ್ 5 ವೇಕೆನ್ಸೀಸ್ ಇದೆ. ಇದಕ್ಕೆ ಎಲಿಜಿಬಿಲಿಟಿ ನೋಡಿ, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC ಅವರಿಗೆ ಎಲಿಜಿಬಿಲಿಟಿ ಇಲ್ಲಿದೆ. EC ಅವರು ಇಲ್ಲಿ ಎಲಿಜಿಬಲ್ ಇದ್ದೀರಾ. ಸೊ ಯಾರೆಲ್ಲ EC ಜಾಬ್ಸ್ಗೆ ವೆಯ್ಟ್ ಮಾಡ್ತಿರ್ತಾರಲ್ಲ, ಗೌರ್ಮೆಂಟ್ ಜಾಬ್ ಮಾಡಬೇಕು EC ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವರು, ಅವರಿಗೆ ಇಲ್ಲಿದೆ ಒಳ್ಳೆಯ ಅವಕಾಶ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. EC ಅವರು ಇದಕ್ಕೇನು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಏನು ಕೇಳಿಲ್ಲ ನೋಡಿ, ಜಸ್ಟ್ ಡಿಪ್ಲೊಮಾ ಇನ್ EC ಆಗಿದ್ದರೆ ಸಾಕು, ನೀವು ಈ 5 ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರ. ನೆಕ್ಸ್ಟ್ ಅದೇ ಥರನೇ ಇಲ್ಲಿ ಇನ್ನೊಂದು 5 ವೇಕೆನ್ಸೀಸ್ ಇದೆ. ಇದು ಯಾವುದಂದರೆ ಟೆಕ್ನಿಷಿಯನ್ ಗ್ರೇಡ್ 3ಗೆ, ಇದು ಡಿಪ್ಲೊಮಾ ಇನ್ EC ಆಗಿರಬೇಕು. ಇದಕ್ಕೆ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರಬೇಕಂತ ಹೇಳಿದ್ದಾನೆ. ಸೊ ಈ ಪ್ರೊಫಿಷಿಯನ್ಸಿ ಬಗ್ಗೆ ನೀವು KA ಕಾಲ್ ಮಾಡಿಬಿಟ್ಟು ಕೇಳಿ, ನಾನು ನೋಡ್ತೀನಿ, ನಾನು ತಿಳ್ಕೊಂಡು ನೋಡ್ತೀನಿ. ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದರೆ ನಮಗೆ ತಿಳಿಸ್ತೇನೆ. ಅದೇ ಥರ ಇಲ್ಲೊಂದು 4 ವೇಕೆನ್ಸೀಸ್ ಇದೆ. ಇದು ಡಿಪ್ಲೊಮಾ ಇನ್ ಇದು ಟ್ರಿಪಲ್ ಇ ಆಗಿರೋರು, ಇದು EC ಆಗಿರೋರು ನೋಡಿ, ಮೇಲ್ಗಡೆ ಇದೂ EC. ಸೊ EC ಅವ್ರಿಗೆ ಇಲ್ಲೊಂದು 5 ವೇಕೆನ್ಸಿ, ಇಲ್ಲೊಂದು 5 ವೇಕೆನ್ಸಿ, 10 ವೇಕೆನ್ಸಿ ಆಯಿತು. ನೆಕ್ಸ್ಟ್ ಡಿಪ್ಲೊಮಾ ಇನ್ ಟ್ರಿಪಲ್ ಇ ಆಗಿರೋಂಥವ್ರು, ಅವ್ರಿಗೂ ಡಿಪ್ಲೊಮಾ ಇನ್ ಟ್ರಿಪಲ್ ಇ ಆಗಿರಬೇಕು, ಕಂಪ್ಯೂಟರ್ ಪ್ರೊಫೆಷನ್ಸಿ ಆಗಿರಬೇಕು. ಟ್ರಿಪಲ್ ಇ ಆಗಿರೋಂಥವ್ರಿಗೆ ಪ್ರೊಫೆಷನ್ಸಿ ಸರ್ಟಿಫಿಕೇಟು ಕೇಳಿದ್ದಾರೆ ನೋಡಿ, ಅವರಿಗೆ 4 ವೇಕೆನ್ಸಿ ಇದೆ. ಇದು ಟ್ರಿಪಲ್ ಇಗೆ. ಕೆಳಗಡೆ ಇದು ನೋಡಿ ಇನ್ನೊಂದು ಯಾವುದಿದು, ಡಿಪ್ಲೊಮಾ ಇನ್ EC, ಇಲ್ಲ ಮೆಕಾಟ್ರಾನಿಕ್ಸ್, ಇದು ನೋಡಿ, ಇದು ಇವೆರಡು EC, ಇದು ಟ್ರಿಪಲ್ ಇ ಅಲ್ಲ, EC ಡಿಪ್ಲೊಮಾ ಇನ್ EC ಮತ್ತು ಕೆಳಗಡೆನೂ ಇದನ್ನು ಡಿಪ್ಲೊಮಾ ಇನ್ EC, ಇದು ಒಂದು ಟ್ರಿಪಲಿಗೆ. ಸೊ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಆಗಿತ್ತು ಅಂತಂದರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಕೇವಲ ಡಿಪ್ಲೊಮಾ ಇಂದಂತೆಲ್ಲ GTTCಯಿಂದ ಮೆಕಾಟ್ರಾನಿಕ್ಸ್ ಆಗಿದ್ದು, ಬೇರೆ NTTF ಅಲ್ಲಿ ಮೆಕಾಟ್ರಾನಿಕ್ಸ್ ಆಗಿದ್ದು ನೀವು ಎಲಿಜಿಬಲ್ ಇರ್ತೀರ. ಸೊ ಅವರು ಇಲ್ಲಿ ಏನು ಕೇಳಿದಾನೆ, ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್, ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಕೇಳಿದಾನೆ. ಆ್ಯಸ್ ಡಿಟರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಥ್ರೂ GTTC ಆಫೀಸ್ ಆರ್ಡರ್. ಇದು ನೋಡ್ತೀನಿ, ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನಿಮಗೆ ಯಾರಾದರೂ ಗೊತ್ತಾದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತು ಅಂದರೆ, ಈ ಥರ ಇದ್ದರೆ ಸಾಕು ಸರ್ ಅಂತ ಏನಾದರೂ ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಅದನ್ನು ನಾನು ರಿಕ್ವೈರ್ಡ್ ಆಸ್ಪಿರೆಂಟ್ಸ್ಗೆ ರೀಚ್ ಮಾಡಿಸ್ತೀನಿ ನನ್ನ ಒಂದು ಚಾನಲ್ ಮೂಲಕ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದಿದೆ, ಇಲ್ಲಿ 4 ವೇಕೆನ್ಸಿ. ಇದು ಡಿಪ್ಲೊಮಾ ಇನ್ ಕಂಪ್ಯೂಟರ್ಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು, ಅವ್ರಿಗೂ ಪ್ರೊಫೆಷನ್ಸಿ ಇನ್ ಕಂಪ್ಯೂಟರ್ಸ್ ಕೇಳಿದ್ದಾರೆ.
ನೆಕ್ಸ್ಟ್ ಟೆಕ್ನಿಷಿಯನ್ ಇನ್ ಗ್ರೇಡ್ 4 ಅಂತ ಹೇಳಿದಾನೆ. ಇದಕ್ಕೆ 23,500 ರೂಪಾಯಿ ಬೇಸಿಕ್ ಇದೆ. 2 ವೇಕೆನ್ಸೀಸ್ಗೆ ಡಿಪ್ಲೊಮಾ 2 ಇಯರ್ಸ್ ITI ಕೇಳಿದಾನೆ. ಯಾವ ಟ್ರೇಡ್ ಅಂದರೆ ಎಲೆಕ್ಟ್ರಿಕಲ್ ಟ್ರೇಡು. ಇದಕ್ಕೆ ಯಾವ ಟ್ರೇಡ್ ಅಂದರೆ ಮೆಕ್ಯಾನಿಕ್ ಮಷಿನ್ ಟೂಲ್ ಟ್ರೇಡ್. NCVT ಸರ್ಟಿಫಿಕೇಟ್ ಕೇಳ್ತಾರೆ ನೋಡಿ, NCVT ಸರ್ಟಿಫಿಕೇಟ್ ಆಗಿರಬೇಕು, NCVT ಸರ್ಟಿಫಿಕೇಟ್ ಇರಬೇಕು, SCVT ಅಲ್ಲ NCVT ಕೇಳ್ತಾರೆ. ಸೊ ಇದಕ್ಕೆ ವೇಕೆನ್ಸೀಸ್ ನೋಡಿದ್ರೆ 2 ವೇಕೆನ್ಸೀಸ್ ಇದೆ. ಇನ್ನು ಲಾಸ್ಟ್ನೇದಾಗಿ ಅಸಿಸ್ಟೆಂಟ್ ಗ್ರೇಡ್ 2, ಇದಕ್ಕೆ 27,650 ಇದೆ. ಡಿಗ್ರಿ ಇನ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಆ್ಯಂಡ್ ಮಾಡರ್ನ್ ಆಫೀಸ್ ಪ್ರಾಕ್ಟೀಸ್, ಕಮರ್ಷಿಯಲ್ ಪ್ರಾಕ್ಟೀಸ್, CP ಮಾಡಿರೋರು ಕೂಡ ಇದೆ ನೋಡಿ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿರೋರು, BSc ಡಿಗ್ರಿ ಇನ್ BSc ಮಾಡಿರೋರು, ಕಾಮರ್ಸ್ ಡಿಗ್ರಿ BA BCom ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಇದಕ್ಕೆ ಎಲಿಜಿಬಲ್ ಇರ್ತಾರೆ ನೋಡಿ. ಇದು ಯಾವುದು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಬರ್ತಾರೋ ನೋಡ್ಕೊಂಡು ಅಪ್ಲೈ ಮಾಡಿರಿ. ಅವ್ರಿಗೆ ಎಷ್ಟಿದೆ ಟೋಟಲ್ 5 ವೇಕೆನ್ಸಿ ಇದೆ. ಸೊ ಮೊತ್ತ ಓವರಾಲ್ ಎಷ್ಟಿದೆ 98. ಮುಂಚೆ ಇದು 76 ಏನೋ ಇತ್ತು, ಇವಾಗ ಅದು ಚೇಂಜ್ ಆಗಿ ಎಷ್ಟಾಗಿದೆ 98 ಇನ್ಕ್ರೀಸ್ ಆಗಿದೆ ನೋಡಿರಿ. ಒಳ್ಳೆ ಅವಕಾಶ. ಗೌರ್ಮೆಂಟ್ ಜಾಬ್, ಟೆಕ್ನಿಕಲ್ ಜಾಬ್ ತೊಗೊಳ್ಬೇಕು, ಅದು KE ತೊಗೊಳ್ಬೇಕು ಅಥವಾ GTTCL ತೊಗೊಳ್ಬೇಕಂದ್ರೆ ಇದೊಂದು ಒಳ್ಳೆ ಅವಕಾಶ ಇದೆ. ಟೆಕ್ನಿಕಲ್ ಡೊಮೈನ್ ಬೇಕಂದವ್ರಿಗೆ ಇದು ಒಳ್ಳೆ ಜಾಬ್, ಒಳ್ಳೆ ಅವಕಾಶ. ಇನ್ನು ವಯಸ್ಸು ಭಾಳ ಇಂಪಾರ್ಟೆಂಟ್ ಅಂದರೆ ಏಜ್. ಇಲ್ಲಿ ಭಾಳ ಮೇಜರ್ ಚೇಂಜ್ ಇದೆ ಏಜು. ನಾವು ನಾರ್ಮಲಾಗಿ KPSC KE ನೋಡಿದ್ರೆ 38 to 40 ನೋಡಿರ್ತೀವಿ, ಜನರಲ್ ಮೆರಿಟ್ ಅವ್ರು 35 ನೋಡಿರ್ತೀವಿ. ಬಟ್ ಇಲ್ಲಿ ಏಜ್ ಕಮ್ಮಿ ಇದೆ ನೋಡಿ. ಲೆಕ್ಚರರ್ ಇಂಜಿನಿಯರಿಂಗಿಗೆ ಎಷ್ಟು ಮಿನಿಮಮ್ 18 ಇಯರ್ಸ್ ಕಂಪಲ್ಸರಿ ಇರಬೇಕು. ಲೆಕ್ಚರರ್ ಇಂಜಿನಿಯರು ಅಥವಾ ಇನ್ಸ್ಟ್ರಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 2 ಮತ್ತು ಟೆಕ್ನಿಷಿಯನ್ ಗ್ರೇಡ್ 4, ಅಸಿಸ್ಟೆಂಟ್ ಗ್ರೇಡ್ 4 ಇವೆಲ್ಲ ವೇಕೆನ್ಸೀಸ್ಗೆ ಏಜ್ ಲಿಮಿಟ್ ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಎಷ್ಟಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 27 ವರ್ಷ, 2A 2B 3A 3B ಅಂದರೆ OBC ಅವರಿಗೆ 30 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಅಂದರೆ 30 ಇಯರ್ಸ್. 30 ಮೇಲೆಗಡೆ ಇರೋರು ಬರಲ್ಲ, 30 ಕೆಳಗಡೆ 29 ವರ್ಷ 11 ತಿಂಗಳು, 29 ವರ್ಷ 10 ತಿಂಗಳು ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ನಿಮಗೆ 30 ವರ್ಷ ಆಗಿಲ್ಲ ತಾನೆ, 30 ವರ್ಷ ಆಗಿಲ್ಲ, ಇನ್ನೂ ಡೆಡ್ ಎಂಡಲ್ಲಿ ಇದ್ದೀರಾ, ಇನ್ನೂ 2 ದಿನ 3 ದಿನ ಇದೆ ಅಂತಂದ್ರೂ ನೀವು ಈ ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಅಪ್ಲೈ ಮಾಡಿಬಿಡಿ ಬೇಗನೆ. ಇನ್ನು SC STಗೆ ನೋಡೋದಾದರೆ 32 ವರ್ಷ ಇದೆ. ಇನ್ನು ನೆಕ್ಸ್ಟ್ ಕೆಳಗಡೆ ಇರೋದು ನೋಡಿ, ಇಂಜಿನಿಯರು ಮತ್ತು ಆಫೀಸರ್ ಗ್ರೇಡ್ 2 ಮತ್ತು ಇದು ಯಾವುದು ಫೋರ್ಮೆನ್ ಗ್ರೇಡ್ 2 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಈ ವೇಕೆನ್ಸೀಸ್ಗೆ ಮಿನಿಮಮ್ 21 ಇಯರ್ಸ್ ಇರಬೇಕು. ಇದಕ್ಕೆ ಮಿನಿಮಮ್ 21 ಇಯರ್ಸ್, ಇದಕ್ಕೆ ಮಿನಿಮಮ್ 18 ಇಯರ್ಸ್ ನೋಡಿ. ಇಲ್ಲಿ ಕನಿಷ್ಠ 21 ವರ್ಷ ಆಗಿರಲೇಬೇಕು. ಆದಮೇಲೆ ಯಾರಿಗಪ್ಪ ಮಿನಿಮಮ್ 21 ಇಯರ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟು ಅಂತ ತಿಳ್ಕೊಳ್ಳೋದಾದರೆ ಜನರಲ್ ಮೆರಿಟ್ ಅವರಿಗೆ 27 ವರ್ಷ, OBC ಅವರಿಗೆ ಅಂದರೆ 2A 2B 3A 3B ಅವರಿಗೆ 30 ವರ್ಷ. ಇನ್ನು SC ST ಕ್ಯಾಸ್ಟಿಗರಿ ಅವರಿಗೆ ಮತ್ತು ಕ್ಯಾಟಗರಿ 1 ಇಲ್ಲೂ ನೋಡಿ, ಇಲ್ಲಿ ಕ್ಯಾಟಗರಿ 1 ಇದೆ. ಮತ್ತು ಮಾಜಿ ಸೈನಿಕ ಅಂದರೆ ಎಕ್ಸ್ ಸರ್ವಿಸ್ಮೆನ್. SC ST ಪ್ರವರ್ಗ 1 ಅಂದರೆ ಕ್ಯಾಟಗರಿ 1, ಮಾಜಿ ಸೈನಿಕ ಎಕ್ಸ್ ಸರ್ವಿಸ್ಮೆನ್ ಎಷ್ಟು ಮ್ಯಾಕ್ಸಿಮಮ್ ಅಂದರೆ 32 ಇಯರ್ಸ್. ಸೊ ಇಷ್ಟು ಮ್ಯಾಕ್ಸಿಮಮ್ ಇಯರ್ಸ್ ಇರಬೇಕಂತ ಹೇಳಿದ್ದಾರೆ. ಸೊ ಈ ಏಜ್ ಒಳಗಡೆ ನೀವು ಬರ್ತೀರಪ್ಪ ಅಂತಂದರೆ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಒಳ್ಳೆ ವೇಕೆನ್ಸೀಸ್ ಇದೆ, ಒಳ್ಳೆ ಅಪಾರ್ಚುನಿಟಿ ಇದೆ, ಗ್ರ್ಯಾಬ್ ಮಾಡ್ಕೊಳ್ಳಿ. ಅದಾಗಿ ನಂತರ ಇದು ಎಕ್ಸಾಮ್ ಫಾರ್ಮೆಟ್ ಏನು ಎತ್ತ ಅಂತ ನೋಡೋದಾದರೆ ನೋಡಿ, ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 16, ಈ ತಿಂಗಳು 16ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇವತ್ತು 28 ಅಲ್ವಾ, ಸೊ ಆಗಲೇ 12 ದಿನ ಆಗಿದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ. ನೆಕ್ಸ್ಟ್ ಮಂತು 15th ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಮಂತ್ ಅಂದರೆ ಜೂನು 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕುವಂಥ ಸಲ್ಲಿಸುವಂಥ ದಿನಾಂಕ ಇದೆ. ರಾತ್ರಿ 11:59 ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡ್ಬೋದು. ಆದಮೇಲೆ ಅಪ್ಲೈ ಮಾಡಿದ ನಂತರ 18ನೇ ತಾರೀಕು, ನೆಕ್ಸ್ಟ್ ತಿಂಗಳು 18ನೇ ತಾರೀಕುವರೆಗೂ ಫೀ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 15ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕು ಕ್ಲೋಸ್ ಆಗುತ್ತೆ. ಫೀ ಪೇ ಮಾಡದೇ ಇರೋರು 18ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ 15ರ ಮೇಲೆ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಅಪ್ಲೈ ಮಾಡಿರೋರು ಫೀಸ್ ಪೇ ಮಾಡೋದಕ್ಕೆ 18ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಸೊ 18ನೇ ತಾರೀಕೊಳಗೆ ಫೀ ಪೇ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಅಂಥವ್ರಿಗೆ ಅಪ್ಲಿಕೇಶನ್ಗೆ ಹಾಲ್ ಟಿಕೆಟ್ ಬಿಡುತ್ತೆ, ಎಕ್ಸಾಮ್ಗೆ ಕೊಡೋದಕ್ಕೆ ಅವಕಾಶನೇ ಸಿಗುತ್ತೆ. ಅದಾಗಿ ನಂತರ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆ ಸಂಬಂಧಿತ ಎಲ್ಲ ಸೂಚನೆಗಳು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಅಭ್ಯರ್ಥಿಯು ತನ್ನವನ್ನು ರದ್ದುಗೊಳ್ಳಲಾಗುವುದು. ಅಂದರೆ ಏನಂತೀರ, ಎಲಿಜಿಬಿಲಿಟಿನ ಕಳ್ಕೊಂಬಿಡ್ತೀರ, ಅಪ್ಲಿಕೇಶನ್ ಹಾಕೋಂಥ ಎಲಿಜಿಬಿಲಿಟಿನ ಕಳ್ಕೊತೀರ ಮಾಹಿತಿ ಸುಳ್ಳು ಕೊಟ್ಟರೆ. ಓಕೆನಾ, ಇದು ನಮಗೆ ಬೇಕಾಗಿಲ್ಲ ಬಿಡಿ, ಎಲ್ಲರೂ ಕರೆಕ್ಟಾಗಿ ಕೊಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕರೆಕ್ಟಾಗಿ ಕೊಡಿ. ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಾಗಲಿ, ಡೀಟೇಲ್ಸ್ನ ಕೊಡೋದಾಗಲಿ, ನಿಮ್ಮ SSLC ಡಾಕ್ಯುಮೆಂಟು ಭಾಳ ರೆಫರೆನ್ಸ್ ಆಗಿರುತ್ತೆ. ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಜೆಂಡರ್ ಕೊಡೋದಾಗಲಿ ಮತ್ತು ರಿಸರ್ವೇಷನ್ಸ್ ಕ್ಲೈಮ್ ಮಾಡೋದಾಗಲಿ ಎಲ್ಲ ಕ್ಲಿಯರಾಗಿ ಕೊಡ್ತಾ ಬನ್ನಿ. ಆವಾಗ ನಿಮ್ಮದು ಅಪ್ಲಿಕೇಶನ್ ಎಲ್ಲೂ ಮಿಸ್ಟೇಕ್ ಆಗಲ್ಲ, ಕರೆಕ್ಟಾಗಿ ಸಬ್ಮಿಟ್ ಮಾಡುತ್ತೆ. ನೆಕ್ಸ್ಟು ಫೀಸ್ ಬರೋದಾದರೆ ನೋಡಿ, ಸಾಮಾನ್ಯ ಅಭ್ಯರ್ಥಿಗಳು, ಸಾಮಾನ್ಯ ಮತ್ತು ಜನರಲ್ ಕ್ಯಾಟಗಿರಿ ಮತ್ತು ಈ ಥರ OBC ಅವರಿಗೆ, GM ಮತ್ತು OBC ಅವರಿಗೆ ಫೀಸ್ ಎಷ್ಟಿದೆ ಅಂದರೆ 750. SC ST ಕ್ಯಾಟಗಿರಿ 1 ಮಾಜಿ ಸೈನಿಕಗೆ 500 ರೂಪಾಯಿ ಇದೆ. ವಿಕಲಚೇತನ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೆ 250 ರೂಪಾಯಿ ಇದೆ. ಒಂದು ಸಲ ಪಾವತಿ ಮಾಡಿದ್ದಾರೆ ಅಂತಂದರೆ ಫೀಸು ರಿಫಂಡಬಲ್ ಇಲ್ಲ, ನಾನ್ ರಿಫಂಡಬಲ್ ಇರುತ್ತೆ. ಓಕೆನಾ, ಒಂದು ಸಲ ಪೇ ಮಾಡಿದ್ಮೇಲೆ ಮುಗೀತು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಬಿಡಿ, ನಮಗೆ ಇದೆಲ್ಲ ನೋಟಿಫಿಕೇಷನ್ ಎಲ್ಲ ನೋಡ್ಕೊಳ್ಳಿ. ಇದನ್ನು ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆದಮೇಲೆ ಇಲ್ಲಿ ನೋಡಿ ಆಯ್ಕೆ ವಿಧಾನ. ಇಲ್ಲಿ ಹೇಳ್ಬೇಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಜೊತೆಗೆ ಸಂದರ್ಶನ ಇರುತ್ತೆ ಅಂತ ಹೇಳಿದರೆ ಇದು ಕ್ಲಿಯರಾಗಿ ತಿಳ್ಕೊಬೇಕು. ಯಾರಿಗೆ ಸಂದರ್ಶನ ಇದೆ, ಯಾರಿಗೆ ಸಂದರ್ಶನ ಇಲ್ಲ ಅಂತೇಳಿ ಇದ್ರ ಬಗ್ಗೆನೂ ಒಂದು ಸಲ KE ಅವರಿಗೆ ಫೋನ್ ಮಾಡಿ.
ಕೆ ಎ ಹೆಲ್ಪ್ಲೈನ್ ನಂಬರ್ ಇಲ್ಲಿ ಕೊಟ್ಟಿರ್ತಾರೆ, ಕೆಳಗಡೆ ತೋರಿಸ್ತೀನಿ. ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ಒಂದು ಕಂಪ್ಯೂಟರ್ ಪ್ರೊಫೆಷನ್ಸಿ ಇದೆಯಲ್ಲ ಅದ್ರ ಬಗ್ಗೆ ಒಂದು, ಅದಾಗಿ ನಂತರ ಸಂದರ್ಶನ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಎಲ್ಲರಿಗೂ ಸಂದರ್ಶನ ಇರುತ್ತಾ, ಇಂಟರ್ವ್ಯೂ ಇರುತ್ತಾ ಅಂತ ಕೇಳಬೇಕು. ಇಲ್ಲಿ ಇಂಟರ್ವ್ಯೂ ಬಗ್ಗೆ ಏನು ಹೇಳಿದಾರಲ್ಲ, ಮ್ಯಾಕ್ಸಿಮಮ್ ಅಂದರೆ 20 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಯಾರಿಗಿದೆ ಏನು ಕತೆ ಅಂತೇಳಿ ಮಾಹಿತಿ ಕೊಡಬೇಕು. ನೋಡೋಣ GTTC ಅಫಿಷಿಯಲ್ ವೆಬ್ಸೈಟಲ್ಲಿ ಏನಾದರೂ ಕೊಡ್ತಾರೆ ಅಂತೇಳಿ. ನೋಡಿ 20 ಅಂಕಗಳು 20 ಅಂಕಗಳಿಗೆ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಮಾಡಲಾಗುವುದು. ಇಲ್ಲಿ ನೋಡಿ ಹೆಚ್ಚಿನ ಮಾಹಿತಿಯನ್ನು ಸರ್ಕಾರ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ GTTCಯ ಮತ್ತು ಕರ್ನಾಟಕ ಪ್ರಾಧಿಕಾರ KE ವೆಬ್ಸೈಟಿನಲ್ಲಿ ಮುಂದಿನ ದಿನಾಂಕಗಳಲ್ಲಿ ತಿಳಿಸಲಾಗುವುದು. ಅಂದರೆ ಈ ಒಂದು ಸಂದರ್ಶನ ಬಗ್ಗೆ ಆಗಲಿ, ಇನ್ನು ಬೇರೆ ಏನಾರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ ನಮ್ಮ KE ವೆಬ್ಸೈಟಲ್ಲಾಗಲಿ GTTC ಅಫಿಷಿಯಲ್ ವೆಬ್ಸೈಟು ವಿಸಿಟ್ ಮಾಡ್ತಾರೆ, ಅಲ್ಲಾದರೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಏನಾದರೂ ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಷನ್ ಕೊಡೋದಿದ್ರೆ 2 ವೆಬ್ಸೈಟ್ನ ವಿಸಿಟ್ ಮಾಡ್ತೀರಿ ಅಂತ ಹೇಳಿದ್ದಾನೆ. ಸೊ ಒಟ್ಟಿಗಂತ ನಿಮಗೆ ಆಯ್ಕೆ ವಿಧಾನ ಏನು, ಒಂದು ಎಕ್ಸಾಮ್ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಆದಮೇಲೆ ಒಂದು ಇಂಟರ್ವ್ಯೂ ಇರುತ್ತೆ ಅಂತ ಹೇಳಿದ್ದಾನೆ. ಇಂಟರ್ವ್ಯೂ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ 20 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಯಾರಿಗಿರುತ್ತೆ ಏನು ಕತೆ ಅಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದಮೇಲೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರ ಪರೀಕ್ಷೆಗಳನ್ನು ಬೆಂಗಳೂರು ಜಿಲ್ಲಾ ಕೇಂದ್ರ ನಡೆಸಲಾಗುವುದು. ಮತ್ತು ಬೇರೆ ಏನಾದರೂ ಹೇಳಿದ್ದಾನೆ, ಎಕ್ಸಾಮ್ ಬೆಂಗಳೂರಲ್ಲಿ ನಡೆಸ್ತವೆ ಅಂತ ಹೇಳಿದ್ದಾರೆ, ಗೊತ್ತಾಗುತ್ತೆ. ಇದನ್ನು ಒಂದು ಪ್ಯಾರಾಗ್ರಾಫ್ ಓದ್ಕೊಳ್ಳಿ ನಿಧಾನಕ್ಕೆ. ನೆಕ್ಸ್ಟ್ ನೋಡಿ, ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಕಂಪಲ್ಸರಿ ಬರೀಲೇಬೇಕಿದು. ಯಾರೆಲ್ಲ ಅಪ್ಲೈ ಮಾಡಿರ್ತೀರೋ GTTCಗೆ ಅವರು ಕಂಪಲ್ಸರಿ ಕಡ್ಡಾಯ ಕನ್ನಡ ಭಾಷೆ ಬರೀಲೇಬೇಕು. ನೀವು ಕನ್ನಡ ಮೀಡಿಯಮ್ ಓದೇ ಇರಲಿ, ಫಸ್ಟ್ ಲ್ಯಾಂಗ್ವೇಜ್ ಓದಿದೇ ಇರಲಿ, ಕಂಪಲ್ಸರಿ ಬರೀಬೇಕು. ಈ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿರುತ್ತಲ್ಲ SSLC ಲೆವೆಲ್ ಇರುತ್ತೆ. ಇದು MCQ ಫಾರ್ಮೇಟ್ ಇರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, 150 ಮಾರ್ಕು. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ 50. ಪಾಸ್ ಆಗಿಬಿಟ್ರೆ ಮುಗೀತು. ಈ ಎಷ್ಟು ಮಾರ್ಕ್ಸ್ ಗಳಿಸಿದ್ರು, 100 ಗಳಿಸಿದ್ರು, 150 ಗಳಿಸಿದ್ರು ಅದು ಆಯ್ಕೆಗೆ ಹೆಲ್ಪ್ಫುಲ್ ಆಗಲ್ಲ. ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಇದು. ಇಲ್ಲಿ ಹೇಳಿದ್ದಾನೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಇರುತ್ತೆ. MCQ ಫಾರ್ಮೇಟು ಪತ್ರಿಕೆ ಆಗಿದ್ದು ಗರಿಷ್ಠ ಎಷ್ಟು 150 ಮ್ಯಾಕ್ಸು ಅಂದರೆ 150 ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಆದಮೇಲೆ ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಮಾರ್ಕ್, ಮಿನಿಮಮ್ 50 ಮಾರ್ಕ್ಸ್ ಗೈನ್ ಮಾಡಲೇಬೇಕು. ಜಸ್ಟ್ ಪಾಸ್. ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಅಂದರೆ 50ಕ್ಕಿಂತ ಕೆಳಗಡೆ ಗಳಿಸಿದ್ರೆ ಅಂತ ಅವರು ಮುಂದಿನ ಪ್ರಾಸೆಸ್ಗೆ ಎಲಿಜಿಬಲ್ ಇರಲ್ಲ. 50 ಮಾರ್ಕ್ಸ್ ಅಂತೂ ಮಿನಿಮಮ್ ಗಳಿಸಲೇಬೇಕು. 50 ಬಂದ್ರೆ ಅಂದರೆ ನೀವು ಪಾಸ್, ಮುಗೀತು. ಅದರದ್ದು ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಪಾಸ್ ಮಾಡಬೇಕು. ನೋಡಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಜಸ್ಟಿತೆಗಾಗಿ ಅಂದರೆ ಆಯ್ಕೆ ವಿಧಾನಕ್ಕೆ ಆಯ್ಕೆಗೆ ಪರಿಗಣಿಸಲಾಗುವುದು. ಅಂದರೆ ಏನು ಸೆಲೆಕ್ಷನ್ ಪ್ರಾಸೆಸ್ಗೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇದು ನನಗೆ ಒಂದು ಸ್ವಲ್ಪ ಪ್ರೊನೌನ್ಸ್ ಮಾಡೋಕ್ಕಾಗಲಿಲ್ಲ, ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಕೇಳ್ತಾ ಇದ್ದೀನಿ. ಸೊ ಏನಂದರೆ ಕನ್ನಡದಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ಗಳಿಸಿದ್ರು ಅದು ಸೆಲೆಕ್ಷನ್ ಪ್ರಾಸೆಸ್ಗೆ ಕನ್ಸಿಡರ್ ಮಾಡಲ್ಲ. ಬಟ್ ಪಾಸ್ ಮಾರ್ಕ್ಸ್ ಅಂತೂ ಬರಲೇಬೇಕು. ಎಷ್ಟು 50 ಮಾರ್ಕ್ಸ್ ಅಂತೂ ಕಂಪಲ್ಸರಿ ಬರಲೇಬೇಕು. 50 ಬಂದರೆ ಕನ್ನಡ ಎಕ್ಸಾಮ್ ಪಾಸ್ ಆಯಿತು ಅಂತ ಅರ್ಥ. ನಿಮ್ಮನ್ನು ಮುಂದೆ ಪ್ರಾಸೆಸ್ಗೆ ಇದು ಚೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ನೋಡಿ, ಎಕ್ಸಾಮ್ ಫಾರ್ಮೇಟ್ ಹೆಂಗಿರುತ್ತೆ, ಯಾರ್ಯಾರಿಗಿರುತ್ತೆ. ಆಯ್ಕೆ ವಿಧಾನ ಅಂತ ಹೇಳಿದರೆ, ಏನು ಸಂದರ್ಶನ ಇರುತ್ತೆ ಅಂತ ಹೇಳಿದರೆ, ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆನೂ ಇರುತ್ತೆ ಅಂತ ಹೇಳಿದರೆ. ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಅಂತಂದರೆ ಏನೇನಿರುತ್ತೆ ನೋಡಿ. ಆಫೀಸರ್ ಗ್ರೇಡ್ 2ಗೆ ಪತ್ರಿಕೆ 1 ಪತ್ರಿಕೆ 2, ಪೇಪರ್ 1 ಪೇಪರ್ 2 ಇರುತ್ತೆ. ಫಸ್ಟ್ ಪೇಪರು ಜನರಲ್ ಸ್ಟಡೀಸು, ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರು, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ಸ್ ಇರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್, 200 ಮಾರ್ಕ್ಸ್ ಇರುತ್ತೆ. ಪ್ರತಿ ಪೇಪರು 2 ಅವರ್ಸ್ ಇರುತ್ತೆ. ಸೊ 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ ಅಂದರೆ 1 ಕ್ವಶನ್ಗೆ 2 ಮಾರ್ಕ್ಸ್. ಸೊ 200 ಕ್ವಶನ್ಸ್ ಅಂದರೆ ಇಲ್ಲಿ 100 ಕ್ವಶನ್ಸ್, ಇಲ್ಲೂ 100 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ ಟೈಮ್ ಡ್ಯೂರೇಷನ್ ಎಷ್ಟು 2 ಅವರ್ಸ್. ನೆಗೆಟಿವ್ ಬಗ್ಗೆ ಇದೆ, ನೆಗೆಟಿವ್ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಅದೇ ಥರನೇ ಅಸಿಸ್ಟೆಂಟ್ ಗ್ರೇಡ್ 2 ನೋಡೋದಾದರೆ ಇಲ್ಲೂ ಪೇಪರ್ 1 ಪೇಪರ್ 2 ಇದೆ. ಜನರಲ್ ಸ್ಟಡೀಸ್ ಪೇಪರ್ 1 ಪೇಪರ್ 2 ಬಂದು ಕಮ್ಯುನಿಕೇಷನ್ ಪೇಪರು. 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ 1 ಕ್ವಶನ್ 1 ಮಾರ್ಕಿಗೆ ಇರುತ್ತೆ. ಪ್ರೀವಿಯಸ್ ಆಗಂದರೆ 100 ಕ್ವಶನ್ಸ್ 200 ಮಾರ್ಕ್ಸ್, 100 ಕ್ವಶನ್ಸ್ 200 ಮಾರ್ಕ್ಸ್. ಇಲ್ಲಿ 100 ಕ್ವಶನ್ಸ್ 100 ಮಾರ್ಕ್ಸ್ ಅಂದರೆ 1 ಕ್ವಶನ್ 1 ಮಾರ್ಕ್ ಇರುತ್ತೆ. ಟೈಮ್ ಡ್ಯೂರೇಷನ್ ನೋಡೋದಾದರೆ 2 ಅವರ್ಸ್ ಇದೆ. ಅದೇ ಥರನೇ ನೆಕ್ಸ್ಟ್ ಕೆಳಗಡೆ ನೋಡಿ, ಲೆಕ್ಚರರ್ ಇಂಜಿನಿಯರ್ ಮತ್ತು ಇಂಜಿನಿಯರಿಂಗ್ ಮತ್ತು ಇಂಜಿನಿಯರ್ ಇದಕ್ಕೆ ನೋಡೋದಾದರೆ ಪತ್ರಿಕೆ 1 ಕೇವಲ ಒಂದೇ ಪತ್ರಿಕೆ ಇದೆ. ಕೇವಲ ಓನ್ಲಿ ಒನ್ ಪೇಪರ್ ಇದೆ. ಪತ್ರಿಕೆ 1. ಇಲ್ಲಿ ನೋಡಿ ಏನಂತ ಹೇಳಿದಾನೆ, ನೇಮಕಾತಿಯ ಪ್ರಾಧಿಕಾರದಿಂದ ನಿಗದಿಗೊಳಿಸಿದ ಪಠ್ಯಕ್ರಮದಂತೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ, ನಮ್ಮ KE ವೆಬ್ಸೈಟಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ನ ಕೊಟ್ಟಿದ್ದಾರೆ. ನೀವು ಆ ಸಿಲೆಬಸ್ನ ಡೌನ್ಲೋಡ್ ಮಾಡಿ, ನೀವು ಯಾವ ಎಲಿಜಿಬಿಲಿಟಿ ಇರ್ತಾರೋ ಆ ಒಂದು ಸಿಲೆಬಸ್ನ ಡೌನ್ಲೋಡ್ ಮಾಡಿಬಿಟ್ಟು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಮಾಡಿರಿ. ಇದಕ್ಕೆ ಎಷ್ಟು ಮಾರ್ಕ್ಸು, 200 ಮಾರ್ಕ್ಸು ಅಂದರೆ 100 ಕ್ವಶನ್ಸು, ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಮ್ ಡ್ಯೂರೇಷನ್ ಎಷ್ಟು 2 ಅವರ್ಸ್ ಇರುತ್ತೆ. ಸೊ ಕಂಪ್ಲೀಟ್ಲಿ ಇದು ಟೆಕ್ನಿಕಲ್ ಪೇಪರ್ ಇದು. ಸೊ ಯಾರೆಲ್ಲ ಟೆಕ್ನಿಕಲ್ ಪ್ರಿಪೇರ್ ಆಗ್ತಿರಲ್ಲ ಒಳ್ಳೆ ಅವಕಾಶ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಫೋರ್ಮೆನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 2 ಮತ್ತು ಟೆಕ್ನಿಷಿಯನ್ ಗ್ರೇಡ್ 4 ಈ ಎಲ್ಲ ಪೋಸ್ಟ್ಗೆ
ಸಿಲೆಬಸ್ ಏನಿದೆ ಅಂದರೆ ಎಕ್ಸಾಮ್ ಫಾರ್ಮೇಟ್ ಏನಿದೆ ಅಂದರೆ ಓನ್ಲಿ ಒನ್ ಪೇಪರ್ ಇದೆ. ಇದಕ್ಕೂ ಟೆಕ್ನಿಕಲ್ ಪೇಪರ್ ಇದೆ. ಇದು ಜನರಲ್ ಸ್ಟಡೀಸ್ ಇಲ್ಲ, ಕಮ್ಯುನಿಕೇಷನ್ ಪೇಪರ್ ಇಲ್ಲ, ಓನ್ಲಿ ಟೆಕ್ನಿಕಲ್ ಪೇಪರ್. ನಾನು ಈಗಾಗಲೇ ನೋಡಿದ್ದೀನಿ ಅದು ಸಿಲೆಬಸ್ ಏನಿದೆ ಅಂತೇಳಿ. ಸೊ ಸಿಲೆಬಸ್ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ, ಇದೇನಿದೆಲ್ಲ ಪ್ಯೂರ್ಲಿ ಟೆಕ್ನಿಕಲ್ ಇದೆ. ಸೊ ನೀವು ಟೆಕ್ನಿಕಲ್ ಸಬ್ಜೆಕ್ಟ್ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದರೆ ಇದೆಲ್ಲಕ್ಕೂ ಅಪ್ಲೈ ಮಾಡ್ಕೊಂಡು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂದರೆ 100 ಮಾರ್ಕ್ಸ್ ಇದೆ. ಅಂದರೆ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕು. ಸೊ 100 ಕ್ವಶನ್ಸ್ = 100 ಮಾರ್ಕ್ಸ್ ಆಯಿತು. ಟೋಟಲ್ ಟೈಮ್ ಡ್ಯೂರೇಷನ್ ನೋಡೋದಾದರೆ 2 ಅವರ್ ಟೈಮ್ ಡ್ಯೂರೇಷನ್ ಇದೆ. ಓಕೆನಾ, ಎಷ್ಟು ಟೈಮ್ ಡ್ಯೂರೇಷನ್ ಇದೆ? 2 ಅವರ್ಸ್ ಇದೆ. ಆದಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರವಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರ ವೆಬ್ಸೈಟಲ್ಲಿ ನಂತರ ಪ್ರಕಟಿಸಿಕೊಳ್ಳಲಾಗುವುದು. ಅಂದರೆ ಎಕ್ಸಾಮಿನ ಡೇಟ್ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡಿದ್ದೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡ್ತಾರೆ. ಅದು ನನಗೆ ಗೊತ್ತಾಗಿದೆ, ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ಆನ್ಲೈನ್ ಫಾರ್ಮೇಟ್, ಅಂದರೆ OMR ಫಾರ್ಮೇಟ್ ಇರುತ್ತೆ. ಇದು ಆನ್ಲೈನ್ ಇರಲ್ಲ, ಆಫ್ಲೈನ್ ಎಕ್ಸಾಮ್ ಇರುತ್ತೆ, ಅಂದರೆ ಪೆನ್ ಪೇಪರ್ ಟೆಸ್ಟ್. ಸೊ ಅದಾಗಿ ನಂತರ ಮಿನಿಮಮ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಭಾಳ ಇಂಪಾರ್ಟೆಂಟ್. ಇನ್ನು ಮೇಲಿಂದ ಮಿನಿಮಮ್ ಮಾರ್ಕ್ಸ್ ಇರಬಹುದು ಅನಿಸುತ್ತೆ. ಸೊ ಏನು ಕ್ವಾಲಿಫೈ ಆಗೋದಕ್ಕೆ ಮಿನಿಮಮ್ 100 ಮಾರ್ಕ್ಸ್ಗೆ ಮಿನಿಮಮ್ 35 ಬರಲೇಬೇಕು. 35 ಮೇಲ್ಗಡೆ ಬಂದಿರೋರೇ ಆಯ್ಕೆ ವಿಧಾನಕ್ಕೆ ಎಂಟ್ರಿ ಆಗ್ತಾರೆ. ಅಂದರೆ 35 ಮೇಲ್ಗಡೆ ಬಂದಿರೋದು ಒಂದು ಲಿಸ್ಟ್ ರೆಡಿ ಆಗುತ್ತೆ. ಅದರಲ್ಲಿ ಕಟ್ ಆಫ್ ಲಿಸ್ಟ್ ರೆಡಿ ಆಗಿ ಅವ್ರನ್ನ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನ ಇದ್ದರೆ ಸಂದರ್ಶನ, ಇಲ್ಲ DV ಇದ್ದರೆ DV. ಸೊ ಮಿನಿಮಮ್ 35 ಮಾರ್ಕ್ಸ್ ಕ್ವಾಲಿಫೈಯಿಂಗ್ ನೇಚರ್ ಮಾರ್ಕ್ಸ್ ಇಲ್ಲಿ ಮಿನಿಮಮ್ ಇಟ್ಟಿದ್ದಾನೆ ನೋಡಿ. ಮಿನಿಮಮ್ 35 ಬರಲೇಬೇಕು. 35 ಮೇಲ್ಗಡೆ ಬಂದಿರೋರನ್ನ ಲಿಸ್ಟ್ ರೆಡಿ ಮಾಡ್ತಾನೆ. ಆ ಲಿಸ್ಟಲ್ಲಿಂದ ಏನು ಮಾಡ್ತಾರೆ, ಕಟ್ ಆಫ್ ಮಾರ್ಕ್ಸ್ನ ರೆಡಿ ಮಾಡ್ಕೊಳ್ತಾರೆ. ಅಂದರೆ ಡಿವಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಓಕೆನಾ, ಮಿನಿಮಮ್ 35 ಮಾರ್ಕ್ಸ್ ಅಂತೂ ಬರಲೇಬೇಕಂತ ಹೇಳಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್. 100 ಮಾರ್ಕ್ಸ್ಗೆ 100 ಇತ್ತಂದ್ರೆ 100, 200 ಇತ್ತಂದರೆ 200, ಮಿನಿಮಮ್ 35%. ಇಲ್ಲಿ ಹೇಳಿದ್ದಾನೆ 35ರಷ್ಟು 35ರಷ್ಟು ಅಂಕಗಳಂತ ಹೇಳಿದಾನೆ. ಅಂದರೆ 35% ಅಷ್ಟು ಮಾರ್ಕ್ಸ್ನ ಗಳಿಸಲೇಬೇಕು ಅಂತ ಹೇಳಿದ್ದಾರೆ. ಓಕೆನಾ, ಸೊ ಈಗ 100 ಮಾರ್ಕ್ಸ್ ಇತ್ತಂದರೆ ನೀವು ಎಷ್ಟು ಗಳಿಸಬೇಕು? 35 ಮಾರ್ಕ್ಸ್ ಬರಲೇಬೇಕು. 200 ಇತ್ತಂದರೆ ಮಿನಿಮಮ್ 75 ಮಾರ್ಕ್ಸ್ ಬರಲೇಬೇಕು. ಓಕೆನಾ, ಮಿನಿಮಮ್ 70 ಮಾರ್ಕ್ಸ್ ಬರಲೇಬೇಕು. ಬಂತಂದ್ರೇ ನಿಮಗೆ ಆ ಪೇಪರು ಕ್ವಾಲಿಫೈ ಆದ್ರಂತ ಅರ್ಥ. ಅಂದರೆ ನಿಮಗೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಅಂದರೆ DVಗಾಗಲಿ ಸಂದರ್ಶನಕ್ಕಾಗಲಿ ನಿಮ್ಮದು ಎಲಿಜಿಬಲ್ ಆಗುತ್ತೆ. ಆ ಲಿಸ್ಟಲ್ಲಿಂದ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು, ಲೋಯೆಸ್ಟ್ ಮಾರ್ಕ್ಸ್ ನೋಡಿಕೊಂಡು ಅದರಿಂದ ಆಯ್ಕೆ ಮಾಡ್ತಾರೆ. ಮಿನಿಮಮ್ ಮಾರ್ಕ್ಸ್ ಅಂತೂ ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. ಮಿನಿಮಮ್ ಕ್ರೈಟೀರಿಯಾ ಏನಿದೆ ಅಂತೇಳಿ, ಮಿನಿಮಮ್ ಕ್ರೈಟೀರಿಯಾ ಇಷ್ಟು ಗಳಿಸಲೇಬೇಕು. ಆದಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ KPCL ಎಕ್ಸಾಮಿಗೆ ಬಂದಿದ್ದು ಪ್ರಾಬ್ಲಮೇ ಇದು. ಮೆನ್ಷನ್ ಮಾಡಿರಲಿಲ್ಲ, ಬಟ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು? 1/4 ಮಾರ್ಕ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. 4 ಕ್ವಶನ್ ತಪ್ಪಾಯ್ತಾ, 1 ಮಾರ್ಕ್ ಗಾನ್. ಓಕೆನಾ, ಸೊ ಇದೊಂದು ಗಮನದಲ್ಲಿರಲಿ. ಆದಮೇಲೆ ಇದು ಎಲಿಜಿಬಿಲಿಟಿ ಇದೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಕ್ಲಿಯರಾಗಿ ಓದ್ಕೊಳ್ರಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ನೋಟಿಫಿಕೇಷನ್ ಎಲಿಜಿಬಲ್ ಇದೆ, ಸಿಗುತ್ತೆ ನಿಮಗೆ. ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನೋಡ್ಕೋಬೋದು. ಓಕೆನಾ, ಸೊ ಇದ್ರ ಮೇಲ್ಗಡೆ ಇನ್ನೇನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಹೇಳಿದೆ. ಏಜ್ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ, ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ, ಯಾವ ಪೋಸ್ಟ್ಗೆ ಏನೇನು ಎಷ್ಟು ಪೇಪರ್ಗಳು ಇರುತ್ತಂತನೂ ತೋರಿಸಿದ್ದೀನಿ. ಅದಾಗಿ ನಂತರ ಸಂದರ್ಶನ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಲೇ ಹೇಳಿದ್ದೀನಿ. ಎಕ್ಸಾಮ್ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ, ಇದು ಹೆಲ್ಪ್ಲೈನ್ ನಂಬರ್ ಇದು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿಯ ಸಂಖ್ಯೆ, ಕೇಂದ್ರ ಕಚೇರಿ ಮಾಹಿತಿ, ಇದು ಹೆಲ್ಪ್ಲೈನ್ ನಂಬರ್. ಇದು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕೇಳ್ರಿ. ಅದಾಗಿನ ನಂತರ ಇನ್ನೊಂದು ಏನು ಕೇಳಬೇಕಂತ ಹೇಳಿದ್ನಲ್ಲ, ಇದೊಂದು ಕೇಳ್ರಿ. ಜೊತೆಗೆ ಸಂದರ್ಶನ ಅಂದರೆ ಇಂಟರ್ವ್ಯೂ, ಯಾರಿಗೆ ಇಂಟರ್ವ್ಯೂ ಇರುತ್ತೆ, ಯಾರಿಗೆ ಇಂಟರ್ವ್ಯೂ ಇರಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿಗಾಗಿ ನೀವೇನು ಮಾಡ್ತೀರಾ, ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಕೇಳ್ರಿ. ಓಕೆನಾ, ಸೊ ಇಷ್ಟಿತ್ತು ನೋಟಿಫಿಕೇಷನಲ್ಲಿ ಏನೇನು ಡೀಟೇಲ್ಸ್ ಇತ್ತು ನಾನೆಲ್ಲ ಹೇಳಿದ್ದೀನಿ ನಿಮಗೆ. ಒಂದು ಸಲ ರಿಕ್ಯಾಪ್ ಮಾಡಿಬಿಡ್ತೀನಿ ನೋಡಿ. ಟೋಟಲ್ 98 ವೇಕೆನ್ಸೀಸ್ ಕಾಲ್ ಆಗಿದ್ದು. ಇಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂದರೆ EEE ಅವ್ರಿಗೂ ವೇಕೆನ್ಸೀಸ್ ಇದೆ, EC ಅವ್ರಿಗೂ ಎಲಿಜಿಬಿಲಿಟಿ ಇದೆ, EC ಅವ್ರಿಗೂ EC ಅವ್ರಿಗೂ ಇಲ್ಲಿ ಪೋಸ್ಟ್ ಇದ್ದಾವೆ, ವೇಕೆನ್ಸೀಸ್ ಇದೆ. ಮೂರನೇದು ಮೆಕ್ಯಾನಿಕಲ್ ಅವ್ರಿಗೂ ಭಾಳ ವೇಕೆನ್ಸಿ ಇದೆ ನೋಡಿ. ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಗೂ ಇದೆ. ಅದಾದ ನಂತರ ಟೂಲ್ ಆ್ಯಂಡ್ ಡೈ ಮೇಕಿಂಗ್ GTTCಯಿಂದ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿರ್ತಾರಲ್ಲ ಅವ್ರಿಗೂ ಇಲ್ಲಿ ಎಲಿಜಿಬಿಲಿಟಿ ಇದೆ. ಸೊ ಇದೆಲ್ಲ ಎಲಿಜಿಬಿಲಿಟಿ. ಇಲ್ಲಿ ಡಿಪ್ಲೊಮೊ ಆಗಿದ್ದರೂ ಓಕೆ, ಇದನ್ನು ಡಿಪ್ಲೊಮೊಗೂ ಎಲಿಜಿಬಿಲಿಟಿ ಇದೆ. ಇಲ್ಲಿ ಡಿಪ್ಲೊಮೊ ಅಲ್ಲ, ಇಂಜಿನಿಯರಿಂಗ್ ಆಗಿರಬೇಕು ಇಲ್ಲಿ ಕಂಪಲ್ಸರಿ. ಇಲ್ಲಿ ಏನು ಡಿಪ್ಲೊಮೊ ಕೇಳಿದ್ದಾನೆ. ಓಕೆನಾ, ಡಿಪ್ಲೊಮೊ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಥವಾ GTTC ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮಾಡಿದ್ರು ಎಲಿಜಿಬಿಲಿಟಿ. ಅದಾಗಿ ನಂತರ ಇಂಜಿನಿಯರಿಂಗ್ ಅಲ್ಲ, ಎಮ್ ಟೆಕ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದರೆ ಯಾವುದು ಲೆಕ್ಚರರ್ ಪೋಸ್ಟ್ಗೆ. ಇದು ಇಂಜಿನಿಯರಿಂಗು ಮತ್ತು ಇಂಜಿನಿಯರ್ ಅಂತ ವೇಕೆನ್ಸಿ ಕಾಲ್ ಮಾಡಿದ್ದಾರೆ. ಓಕೆನಾ, ಫೀಸ್ ನೋಡೋದಾದರೆ 750 ಜನರಲ್ ಮೆರಿಟು, OBC ಅವ್ರಿಗೆ ಬಂತು. 500 ರೂಪಾಯಿ ಬಂದು SC STಗೆ ಹಾಗೂ ಕ್ಯಾಟಗರಿ 1ಗೆ ಬಂದಿತ್ತು, ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ. ಆದಮೇಲೆ PH ಕ್ಯಾಂಡಿಡೇಟ್ಸ್ಗೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 250. ಇದೇನು GM ಮತ್ತು OBC ಅವ್ರಿಗೆ. ಹೌದಾ, OBC ಅವ್ರಿಗೆ. ನೆಕ್ಸ್ಟ್ ಎಕ್ಸಾಮ್ ಫಾರ್ಮೇಟ್ ನೋಡೋದಾದರೆ ಕೆಲವರಿಗೆ ಪೇಪರ್ 2 ಇದೆ, ಪೇಪರ್ 1 ಮತ್ತು ಪೇಪರ್ 2 ಇದೆ. ಯಾರಿಗೆಲ್ಲ ಟೆಕ್ನಿಕಲ್ ವೇಕೆನ್ಸೀಸ್ ಇದೆಯಲ್ಲ ಅವ್ರಿಗೆ ಕೇವಲ ಒಂದೇ ಪೇಪರ್ ಇದೆ. ಅದಾದ ನಂತರ ಎಕ್ಸಾಮ್ ಫಾರ್ಮೇಟು ಒಂದು ಎಕ್ಸಾಮ್ ರಿಟರ್ನ್ ಟೆಸ್ಟು ಇರುತ್ತೆ, ಇನ್ನೊಂದು ಇಂಟರ್ವ್ಯೂನೂ ಇರುತ್ತೆ. ಒಂದು ರಿಟರ್ನ್ ಎಕ್ಸಾಮು, ಒಂದು ಇಂಟರ್ವ್ಯೂ, ಎರಡೂ ಇರುತ್ತೆ ನೋಡಿರಿ. ಓಕೆನಾ, ಫೀಸ್ ಬಗ್ಗೆ ಆಯಿತು, ಇದೊಂದಾಯಿತು. ನೆಕ್ಸ್ಟು
ಸಿಲೆಬಸ್ನ ನೋಡೋದಾದರೆ ನೀವು ಸಿಲೆಬಸ್ನ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಈಗ ಇನ್ನೊಂದು ನಿಮ್ಗೆ ಏನು ತೋರಿಸ್ಬೇಕಪ್ಪ ಅಂತಂದರೆ ವೇಕೆನ್ಸೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಆಗಿದೆ ಅಂತೇಳಿ ಇಲ್ಲೊಂದು ಲಿಸ್ಟ್ ಇದೆ ನೋಡಿರಿ. ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಾನು ನಿಮಗೆ ಏನು ತೋರಿಸಿದ್ನಲ್ಲ ಅದರಿದೆ ಇಲ್ಲಿ ನೋಡಿ, ಲೆಕ್ಚರರ್ ಪೋಸ್ಟ್ದು ಇಲ್ಲೇನಿತ್ತಲ್ಲ ಲೆಕ್ಚರರ್ ಪೋಸ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಅಲ್ಲಿ ಲೆಕ್ಚರರ್ ಗ್ರೂಪ್ ಇದು ಬಿ ಬರುತ್ತೆ, ಒಳ್ಳೆ ಪೋಸ್ಟ್ ನೋಡಿರಿ, ಗ್ರೂಪ್ ಬಿ ವೇಕೆನ್ಸಿ ಕೇಳಿದ್ದಾನೆ ಇಲ್ಲಿ. ಸೊ ಫಸ್ಟ್ ಕ್ಲಾಸ್ ಇನ್ ಮಾಸ್ಟರ್ ಡಿಗ್ರಿ ಮೆಕಾಟ್ರಾನಿಕ್ಸಲ್ಲಿ ಮಿನಿಮಮ್ 27 ಇಯರ್ಸು, 30 ಇಯರ್ಸು, 32 ಇಯರ್ಸು ಯಾರ್ಯಾರಿಗೆ ಅಂತ ಹೇಳಿದ್ದೀನಿ. ಯಾವ ಕ್ಯಾಟಗರಿಗೆ ಇದೆ ಅಂತ ಹೇಳಿ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಕ್ಲಿಯರಾಗಿ ನೋಡ್ಕೊಳ್ರಿ. ಅದೇ ಥರನೇ ಇಲ್ಲಿ ನೋಡಿ, ಫಸ್ಟ್ ಕ್ಲಾಸ್ ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರೋರಿಗೆ 27 GMಗೆ, ಒ ಬಿ ಸಿ ಅವರಿಗೆ 32, ಆಮೇಲೆ SC STಗೆ 32 ಇದೆ, 30 ಒ ಬಿ ಸಿಗಿದೆ, 32 SC STಗಿದೆ. ಇದನ್ನು ವೇಕೆನ್ಸೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತೇಳಿ ಇಲ್ಲೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶ ಕಂಡ್ರಿ ಇದೆಲ್ಲ. ಅದಾಗಿ ನಂತರ ಅದೇ ಥರನೇ ಫಸ್ಟ್ ಕ್ಲಾಸ್ ಇನ್ MTech ಕಂಪ್ಯೂಟರ್ ಸೈನ್ಸ್ ಆಗಿರೋರಿಗೆ ಇಲ್ಲೂ ವೇಕೆನ್ಸಿ ಯಾರ್ಯಾರಿಗಿದೆ ಅನ್ಕತೆ ಅಂತೇಳಿ ಎಲಿಜಿಬಿಲಿಟಿ ಪ್ರಕಾರ ಕೊಟ್ಟಿದ್ದಾನೆ. ಟೈಮ್ನು ಇದೇನು ಏಜು ಪ್ಲಸ್ ವೇಕೆನ್ಸೀಸ್ ಯಾರ್ಯಾರಿಗೆ ಎಷ್ಟು ಅಂತ ಕೊಟ್ಟಿದ್ದಾನೆ. ಟೋಟಲ್ ವೇಕೆನ್ಸೀಸ್ 30 ಇದೆ ನೋಡಿರಿ. MTech ಆಗಿರೋರಿಗೆ ಎಷ್ಟು 30 ವೇಕೆನ್ಸಿ. ಸ್ಯಾಲರಿ ನೋಡಿಕೊಂಡ್ರೆ 45,000 ರೂಪಾಯಿ, 45,300 ಬೇಸಿಕ್ ಇದೆ. ಗ್ರೂಪ್ ಬಿ ವೇಕೆನ್ಸಿ ಇದು ಒಳ್ಳೆ ವೇಕೆನ್ಸಿ. ಅದೇ ಥರನೇ ಇಂಜಿನಿಯರ್ ಅಂತಲೂ ಇದೆ, 2 ವೇಕೆನ್ಸೀಸು ನಮ್ಮ ಮೆಕ್ಯಾನಿಕಲ್ ಅವ್ರಿಗಿದೆ. ಜನರಲ್ ಮೆರಿಟ್ ಅವ್ರಿಗೆ ಇದೆ ನೋಡಿರಿ, ಒಳ್ಳೆ ಚಾನ್ಸ್ ಇದು. ಜನರಲ್ ಅವ್ರಿಗೆ ಒಂದು ವೇಕೆನ್ಸಿ ಇದೆ, SC ಅವ್ರಿಗೂ ಒಂದು ವೇಕೆನ್ಸಿ ಇದೆ. ಸೊ ಡಿಗ್ರಿ ಇನ್ ಮೆಕ್ಯಾನಿಕಲ್ ಅಂದರೆ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಆಗಿರುತ್ತಲ್ಲ ಅವ್ರಿಗೆ ಒಳ್ಳೆ ಅವಕಾಶ. ಸೊ ಡಿಗ್ರಿ ಇನ್ ಮೆಕ್ಯಾನಿಕಲ್ ಆಗಿರಬೇಕು, ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ಸ್ ಅಂತ ಹೇಳಿದಾನೆ. KA ಅವ್ರಿಗೆ ಕಾಲ್ ಮಾಡಿಬಿಟ್ಟು ಇದೊಂದು ಕ್ಲಾರಿಟಿ ಕೇಳ್ರಿ, ಕ್ಲಾರಿಟಿ ಕೇಳ್ಕೊಂಡು ತಿಳ್ಕೊಂಬಿಟ್ರೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದು. ಸೊ ಇದು 30 ಇಯರ್ಸ್ ಒ ಬಿ ಸಿ, 27 ಇಯರ್ಸು ಜನರಲ್ ಅವ್ರಿಗೆ, ಆಮೇಲೆ SC STಗೆ ಮತ್ತು ಕ್ಯಾಟಗರಿ 1 ಮತ್ತು ಎಕ್ಸ್ ಸರ್ವಿಸ್ ಮೆನ್ಗೆ 32 ಇದೆ. ಸೊ ವೇಕೆನ್ಸಿ ಜನರಲ್ಲಿರೋ ಕಾರಣ ಒಳ್ಳೆ ಅವಕಾಶ, ಎಲ್ಲರಿಗೂ ಎಲಿಜಿಬಿಲಿಟಿ ಇದೆ. ಆಗ ಆಫೀಸರ್ ಗ್ರೇಡ್ 2 ನೋಡೋದಾದ್ರೆ 40,000 ಬೇಸಿಕ್ ಇತ್ತು. ಡಿಗ್ರಿ ಯಾವುದಾದ್ರಲ್ಲಿ ಆಗಿರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ವೇಕೆನ್ಸಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು 4 ಮೆನ್ನು ಗ್ರೇಡ್ 2 4 ವೇಕೆನ್ಸಿ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇದೆ ನೋಡಿರಿ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರು ಕೂಡ ಹಾಕಬಹುದು ಇಲ್ಲಿ. ಬಟ್ ಏನಂದರೆ ಇದಕ್ಕೆ ಭಾಳ ಎಲಿಜಿಬಿಲಿಟಿ ಕೇಳಿಬಿಟ್ಟಿದ್ದಾನೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಥವಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರಬೇಕು ಒಂದನೇದು, ಎರಡನೇದು ಡಿಪ್ಲೊಮಾ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕಂತ ಹೇಳಿದ್ದಾನೆ. ರಿಲೆವೆಂಟ್ ಟ್ರೇಡಲ್ಲಿ ಅಂದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಇದ್ದೇ ಇರುತ್ತಲ್ಲ ಇದ್ರದ್ದು. ಅದಾಗಿ ನಂತರ ಪ್ರೊಫಿಷಿಯನ್ಸಿ ಟೆಸ್ಟು, ಮಿನಿಮಮ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಶಾಪ್ ಫ್ಲೋರಲ್ಲಿ, ಅದು ಯಾವುದೇ ಅಂತ ಹೇಳಿದ್ದಾನೆ. ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಎಷ್ಟು, ಮಿನಿಮಮ್ ಏಜ್ ಎಷ್ಟು ಅಂತ ಕೊಟ್ಟಿದ್ದಾನೆ. ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಇದೆ ನೋಡಿರಿ, ಕ್ಯಾಟಗರಿ ವೈಸು ಅದನ್ನೆಲ್ಲ ನೋಡ್ಕೊಳ್ಳಿ. ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತಲೂ ಕೊಟ್ಟಿದ್ದಾನೆ, ಕ್ಲಿಯರ್ ನೋಡ್ಕೊಳ್ಳಿ. ಜನರಲ್ ಮೆರಿಟ್ಗೆ ಒಂದಿದೆ, ಜನರಲ್ ಮೆರಿಟ್ ವುಮೆನ್ಗೆ ಒಂದಿದೆ, SCಗೆ ಒಂದಿದೆ, STಗೂ ಒಂದಿದೆ. ಸೊ ಮೆಕ್ಯಾನಿಕಲ್ ವುಮೆನ್ ಯಾರಿದ್ದಾರಲ್ಲ ಅವ್ರಿಗೆ ಒಳ್ಳೆಯ ಅವಕಾಶ, ಇದಕ್ಕೂ ಅಪ್ಲೈ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟು ಇನ್ಸ್ಟ್ರಕ್ಟರ್ ಗ್ರೇಡ್ 1 ಸ್ಯಾಲರಿ ಎಷ್ಟಿದೆ, ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರಬೇಕು. ಇದು ಎಲಿಜಿಬಿಲಿಟಿ ನಾನು ಪ್ರಿವಿಯಸ್ ಆಗಿ ಹೇಳಿದ್ದೀನಿ. ಸೊ ಇದರ ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ನೋಡ್ಕೊಳ್ತೀರಾ ಇಲ್ಲಿ. ಅದೇ ಥರನೇ ಟೆಕ್ನಿಷಿಯನ್ ಗ್ರೇಡ್ 2 ಯಾರ್ಯಾರಿಗೆ ಟೂಲ್ ಆ್ಯಂಡ್ ಡೈ ಮೇಕಿಂಗು ಮತ್ತು ಎಲಿಜಿಬಿಲಿಟಿ ಕೊಟ್ಟಿದ್ದಾನೆ, ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಷನು ಕೊಟ್ಟಿದ್ದಾನೆ. ಸೊ ಅದೇ ಥರನೇ ಇನ್ಸ್ಟ್ರಕ್ಟರ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 3 ಇಲ್ಲಿ ವೇಕೆನ್ಸೀಸ್ ನೋಡಿರಿ ಯಾರ್ಯಾರಿದ್ದಾರೆ. EC, EEE ಮತ್ತು ಕಂಪ್ಯೂಟರ್ಸ್ ಆಗಿರೋರು ಮತ್ತು EEE ಆಗಿರೋರು ಇದೆಲ್ಲ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲದರಲ್ಲೂ ಜನರಲ್ ಮೆರಿಟ್ ಎಲ್ಲದರಲ್ಲೂ GML ಇದೆ. ಆದಮೇಲೆ ವುಮೆನ್ಗೂ ಇದೆ. ಸೊ ವುಮೆನ್ಗೂ ಅವಕಾಶ ಇದೆ, ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ ಅವಕಾಶ ಇರುತ್ತೆ. ಅಪ್ಲೈ ಮಾಡಿರಿ. ವೇಕೆನ್ಸೀಸು ಭಾಳ ಇದ್ದಾವೆ, ಅಪ್ಲಿಕೇಶನ್ಸ್ ಕಮ್ಮಿ ಬಿದ್ದೇ ಬೀಳುತ್ತೆ. ಸೊ ಅವಕಾಶ ಚೆನ್ನಾಗಿರುತ್ತೆ, ಪ್ರಿಪೇರ್ ಆದರೆ ನಿಮಗೆ ಒಂದು ಒಳ್ಳೆಯ ಅವಕಾಶ. ಅದೇ ಥರನೇ ಟೆಕ್ನಿಷಿಯನ್ ಗ್ರೇಡ್ 4ಗೂ ವೇಕೆನ್ಸೀಸ್ ನೋಡಿರಿ, ಇಲ್ಲೂ ಜನರಲ್ ಮೆರಿಟಲ್ಲಿದೆ. ಅಸಿಸ್ಟೆಂಟ್ ಗ್ರೇಡ್ 2 ಇಲ್ಲೂ ಜನರಲ್ ಮೆರಿಟಲ್ಲಿದೆ. ಇಲ್ಲಿ ನೋಡಿ ITI ಮೆಕ್ಯಾನಿಕಲ್ ಇದ್ಯಾವುದು ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಆಗಿರೋರು, ITI ಎಲೆಕ್ಟ್ರಿಕಲ್ ಟ್ರೇಡ್ ಆಗಿರೋರ್ಗೂ ವೇಕೆನ್ಸೀಸ್ ಏನಿದೆಯಲ್ಲ ಅದರಲ್ಲಿ ಜನರಲ್ ಮೆರಿಟಲ್ಲಿದೆ. ಸೊ ಯಾರಾದರೂ ಅಪ್ಲೈ ಮಾಡ್ಬೋದು. ಸೊ ಈ ಥರ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ನಿಮಗೆ ನಾನು ವೇಕೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ, ಎಲಿಜಿಬಿಲಿಟಿ ಏನಿದೆ, ಫೀಸ್ ಏನಿದೆ, ಎಕ್ಸಾಮ್ ಫಾರ್ಮೇಟ್ ಏನಿದೆ ಇದೆಲ್ಲ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ KA ವೆಬ್ಸೈಟಲ್ಲಾಗಲಿ ಅಫಿಷಿಯಲ್ ವೆಬ್ಸೈಟಲ್ಲಾಗಲಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾದರೆ ಅದನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ಒಂದು ನೋಟಿಫಿಕೇಷನ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಏನಾದರೂ ಕಮೆಂಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಸೊ ನಿಮ್ಗೆ ಇನ್ನೊಂದು ಏನು ಹೇಳಬೇಕಂದ್ರೆ, ಈ ಒಂದು ಏನು ಮೇಲ್ಗಡೆ ವೇಕೆನ್ಸೀಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, EEE, EC, ಮೆಕಾಟ್ರಾನಿಕ್ಸ್ ಇದೆಲ್ಲ ಇದಕ್ಕೆ ನಮ್ಮ ಕಡೆಯಿಂದ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಕೋರ್ಸ್ ಯಾರೆಲ್ಲ ಬೇಕು ಅಂತ ಇರ್ತಾರಲ್ಲ ಇದಕ್ಕೆ ಹಾಕಿ ಕೋರ್ಸ್ ಬೇಕು ಅನ್ನೋರು ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. 9964600913 ಈ ನಂಬರ್ಗೆ ಕಾಲ್ ಮಾಡಿ. ನಾನು ಈ ಒಂದು ಕೋರ್ಸಿನ ಮಾಹಿತಿ ಯಾರು ಕೊಡ್ತಾರೆ ಅನ್ನೋದು ಅವ್ರ ನಂಬರ್ನ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಆ ನಂಬರ್ ಯಾಕಂದರೆ ನನಗೆ ಗೊತ್ತಿಲ್ಲ ಈಗ ಪ್ರೆಸೆಂಟಾಗಿ. ಸೊ ಆ ನಂಬರ್ನ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಕೋರ್ಸ್ ಬೇಕಂತಿರಲ್ಲ, ಡಿಪ್ಲೊಮಾ ಇನ್ EEE ಆಗಿರೋರು, EC ಆಗಿರೋರು ಮತ್ತು ಮೆಕಾಟ್ರಾನಿಕ್ಸ್ ಆಗಿರೋರು. ಸೊ ಈ ಒಂದು ಕೋರ್ಸಿನ ಮಾಹಿತಿಗಾಗಿ ನೀವು ನನಗೆ ಕಾಲ್ ಮಾಡ್ಬೋದು. ಸೊ ಆ ಕೋರ್ಸಿನ ಮಾಹಿತಿಗಾಗಿ ನೀವು ಕಾಲ್ ಮಾಡಿದ್ರೆ ನಿಮಗೆ ನಾನು ಆ ಕೋರ್ಸಿನ ಮಾಹಿತಿನ ಕೊಡ್ತೀನಿ. ಸೊ ಇನ್ನು ಲೆಕ್ಚರರ್ ವೇಕೆನ್ಸಿಗೂ ಇರಬೇಕು ಅನಿಸುತ್ತೆ. ಸೊ ಲೆಕ್ಚರರ್ಗೂ ನಿಮ್ಗೆ ಏನಾದರೂ ಕೋರ್ಸ್ ಬೇಕಂದರೆ ಕಾಲ್ ಮಾಡಿರಿ, ನಾನು ಅದರ ಕೋರ್ಸಿನ ಡೀಟೇಲ್ಸ್ನ ಹೇಳ್ತೀನಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.
ಸೊ ಇದ್ರ ಜೊತೆಗೆ ಮೆಕ್ಯಾನಿಕಲ್ ಗುಣ, ಡಿಗ್ರಿ ಇನ್ ಮೆಕ್ಯಾನಿಕಲ್ ಇದೆಲ್ಲ ಆ ವೇಕೆನ್ಸೀಸ್ಗೆ ನಾನು ಟ್ರೈ ಮಾಡ್ತೀನಿ. ಬಟ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಇದೆಲ್ಲ, ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ನಾನು ಮಾಡ್ತೀನಿ. ಸೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಇರುತ್ತೆ. ಸೊ ನಮ್ಮ ಕಡೆಯಿಂದ ಕೋರ್ಸ್ ಇರುತ್ತೆ ಟೂಲ್ ಆ್ಯಂಡ್ ಡೈ ಮೇಕಿಂಗ್ಗೆ. ಸೊ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ಗೆ ಏನು ಕೋರ್ಸ್ ಇದೆಯಲ್ಲ, ಈ ವ್ಯಾಕೆನ್ಸೀಸ್ ಇದೆಲ್ಲ, ಅದಕ್ಕೆ ನಮ್ಮ ಕಡೆಯಿಂದ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರೋರು ಕೂಡ ನನಗೆ ಕಾಲ್ ಮಾಡ್ಬೋದು ಕೋರ್ಸಿನ ಬೇಕು ಅಂತಂದರೆ, ಕೋರ್ಸಿನ ಡೀಟೇಲ್ಸ್ಗಾಗಿ. ಸೊ ನಿಮಗೆ ಕೋರ್ಸಿನ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಈ ನಂಬರ್ಗೆ ನೀವು ಕಾಲ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.